ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹಳ ಜನ ಸರ್ ಕ್ವಶನ್ ಬ್ಯಾಂಕ್ ರಿಲೀಸ್ ಆಗಿದೆ ಅಲ್ವಾ, ಅದರದ್ದು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಮಗೆ ಆನ್ಸರ್ಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಹಾಗಾಗಿ ಚಾಪ್ಟರ್ ವೈಸು ಒಂದೊಂದಾಗಿ ಈಗ ಪ್ರೆಸೆಂಟು ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗಲಿ ಅಂತ ಹಾಗೂ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐ ಅಂತ ಇದೆ, ಒಂದು ಜಾರ್ಜ್ ಮೈಕ್ಸ್ ಅವರು ಬರೆದಿರುವಂತಹ ಒಂದು ಸುಂದರವಾದ ಒಂದು ಟ್ರಾವೆಲ್ ಬ್ಲಾಗ್ ಇದೆ. ಅದರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆ. ಟೋಟಲ್ 15 ಕ್ವಶನ್ಸ್ ಆರ್ ದೇರ್, ಹೌದಲ್ವ? ನಿಮ್ಮ ಕ್ವಶನ್ ಬ್ಯಾಂಕ್ಸಲ್ಲಿ 2 ಮಾರ್ಕ್ಸಿನವು 15 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ಗಳು ಇಲ್ಲ, ಆಯಿತಾ? ಯಾಕಂದರೆ ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿತ್ತು, ಇಷ್ಟೊಂದು ತಾವುಗಳು ಓದ್ಬೋದು ಅಂತ. ಹಾಗಾಗಿ ಇದರಲ್ಲಿ ಇಂಪಾರ್ಟೆಂಟ್ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ. ವಾಟ್ ಆರ್ ದ ಕಮೆಂಟ್ಸ್ ಆಫ್ ಜಾರ್ಜ್ ಮೈಕ್ಸ್ ಅಬೌಟ್ ಕರ್ಟಸಿ ಇನ್ ಜಪಾನ್ ಅಂತ ಇದೆ. ಹಾಗಿದ್ರೆ ಅವರ ಕಮೆಂಟ್ಸ್ಗಳು ಏನು ಅಂತ. ವಾಟ್ ಆರ್ ದಿ ಕಮೆಂಟ್ಸ್ ಆಫ್ ಜಾರ್ಜ್ ಮೈಕ್ಸ್? ಅವರ ಕಮೆಂಟ್ಸ್ ಏನು ಅಂದರೆ, ಕರ್ಟಸಿ ಹ್ಯಾಸ್ ಎ ಡಬಲ್ ಫಂಕ್ಷನ್ ಅಂತ ಹೇಳ್ತಾರೆ, ಒಂದನೆಯ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಇಟ್ ಈಸ್ ಕರ್ಟಸಿ ಆ್ಯಂಡ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅಂತ ಒಂದು ಕಮೆಂಟನ್ನು ಹೇಳ್ತಾರೆ. ಇದು ಎರಡೂ ಕೂಡ ಆನ್ಸರು ಅದರದ್ದಾಗಿರುತ್ತೆ. 2 ಪಾಯಿಂಟು ಕೂಡ ತಗೊಳ್ಳು ಬರೀಬೇಕು. ಇದನ್ನೆಲ್ಲ ಗಟ್ಟು ಹೊಡೆಯುವಂಥದ್ದಪ್ಪ, ಆಯಿತಾ? ಬನ್ನಿ ಈಗ, ವಿಚ್ ಆರ್ ದಿ ಡಬಲ್ ಫಂಕ್ಷನ್ ಆಫ್ ಕರ್ಟಸಿ ಇನ್ ಜಪಾನ್ ಅಂತ ಇದೆ, ಹೌದಲ್ವಾ? ಡಬಲ್ ಫಂಕ್ಷನ್, ವಿಚ್ ಆರ್ ದಿ, ನೋಡಿ ಏನಂತೀರ, ಫಂಕ್ಷನ್ಸ್ ಆಫ್ ಕರ್ಟಸಿ ಇನ್ ಜಪಾನ್. ಡಬಲ್ ಫಂಕ್ಷನ್ಸ್ ಅಂತ ಹೇಳಿದರೆ ಅದಕ್ಕೆ ಆನ್ಸರೇ ಕರ್ಟಸಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅಂತ ಇದೆ ಅಲ್ವಾ, ಅದೇ ಅದಕ್ಕೆ ಆನ್ಸರು ಆಗಿರುತ್ತೆ. ಕ್ವಶನ್ ನಂಬರ್ 3 ನೋಡ್ರೋ, ನಿಮಗೆ ಯಾವುದು MCQಸಲ್ಲಿ ಇದು ಬರ್ಬೋದು. ಯಾವುದು ಗೊತ್ತಾ? ವಾಟ್ ಪ್ಲೇಸ್ ಡಬಲ್ ಫಂಕ್ಷನ್ ಅಥವಾ ವಾಟ್, ಹೌದಲ್ವ? ಅದು ಬಂದರೆ ಕರ್ಟಸಿ ಅಂತ ಬರೀಬೇಕು, ಅದು ನೆನ್ಪಿಟ್ಕೊಳ್ಳಿ ವರ್ಡು. ನೆಕ್ಸ್ಟು, ಇದು ಬಹಳ ಸಲ ಬಂದಿದೆ. ಕ್ವಶನ್ ನಂಬರ್ 3 ಇದೆಲ್ವ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಮೆನ್ಷನ್ ಎನಿ 2 ಪ್ಲೇಸಸ್ ವೇರ್ ದ ಲಿಟಲ್ ರೆಡ್ ಟೆಲಿಫೋನ್ಸ್ ಆರ್ ಕೆಪ್ಟ್ ಇನ್ ಜಪಾನ್. ಜಪಾನಿನಲ್ಲಿ ಈ ರೆಡ್ ಟೆಲಿಫೋನ್ ಬೂತ್ಸ್ಗಳು, ನೋಡಿ ನೆನ್ಪಿಟ್ಕೊಳ್ಳಿ, ರೆಡ್ ಟೆಲಿಫೋನ್ ಬೂತ್ಗಳು, ಆಯಿತಾ? ಎಕ್ಸಾಮಲ್ಲೂ ಭಾಳ ಸಲ ಕೇಳ್ತಾ ಇದ್ದೇನೆ. ವಿಚ್ ಟೆಲಿಫೋನ್ ಬೂತ್ಸ್ ಆರ್ ಕ್ಯಾಪ್ಟ್ ಆಲ್ ಓವರ್ ದಿ ಪ್ಲೇಸಸ್ ಇನ್ ಜಪಾನ್ ಅಂತ ಕೇಳಿದರೆ ರೆಡ್ ಅಂತ ಬರೀಬೇಕು. ಯಾವ ಕಲರು? ರೆಡ್ ಕಲರು. ಹಾಗಿದ್ರೆ ಇದಕ್ಕೆ ಆನ್ಸರ್ ನೋಡೋಣ. ಮೆನ್ಷನ್ ಎನಿ 2 ಪ್ಲೇಸಸ್ ವೇರ್ ದಿ ಲಿಟ್ಲ್ ರೆಡ್ ಟೆಲಿಫೋನ್ಸ್ ಆರ್ ಕೆಪ್ಟ್ ಇನ್ ಜಪಾನ್ ಅಂತ ಇದೆ. ನೋಡಿ ಎಲ್ಲೆಲ್ಲಿ ಇಡ್ತಾಯಿದ್ರು ಅಂದರೆ, ಇನ್ ದ ಸ್ಟ್ರೀಟ್ಸ್, ಶಾಪ್ಸ್, ಹಾಲ್ಸ್ ಆಫ್ ಹೋಟೆಲ್ಸ್. ಈ 3 ಕೂಡ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. 3ನೆಯದು ದಿ ಸ್ಟ್ರೀಟ್ಸ್, ಶಾಪ್ಸ್, ಹಾಲ್ಸ್ ಆಫ್ ಹೋಟೆಲ್ಸ್, ಆಯಿತಾ? ಒಂದು ಕರ್ಟೆಸಿ ಕೊಟ್ಟೆ, ಒಂದು ಈ ಕ್ವಶನನ್ನು ಕೊಟ್ಟಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 4 ನೋಡೋಣ. ಮೆನ್ಷನ್ ದಿ 2 ರೀಸನ್ಸ್ ದಟ್ ಮೇಕ್ ಬೌವಿಂಗ್ ಇನ್ ಜಪಾನ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಇಲ್ಲಿ 3 ಪಾಯಿಂಟ್ಸ್ಗಳಿದ್ದಾವೆ, ಬಹಳ ಈಸಿಯಾಗಿರುವಂಥದ್ದು. ಬನ್ನಿ, ಜಪಾನಿನಲ್ಲಿ ಏನಂತೀರ, ಬೌವಿಂಗ್ ಸಿಸ್ಟಮ್ ಇದೆ ಅಲ್ವಾ, ಗ್ರೀಟಿಂಗ್ ಸಿಸ್ಟಮು, ಅದು ಹೊಸದಾಗಿ ಹೋದವರಿಗೆ ಅಂತ ಹೇಳಿದರೆ, ಹೊರಗಿನ ಪ್ರಪಂಚದವರಿಗೆ ಅಂದರೆ ವಿಸಿಟರ್ಸಿಗೆ, ಅಂದರೆ ಫಾರಿನರಿಗೆ ಬಹಳ ಅದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗಿದೆ. ಅದರ 2 ಕಾರಣಗಳನ್ನು ಬರೆಯಿರಿ ಅಂತ ಇದೆ, ಬಹಳ ಈಸಿ. ನೋಡಿ, ಮೊದಲನೆಯ ಆನ್ಸರು, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟು ಎ ಪಾಯಿಂಟ್ ಅಂತ ಹಾಕಿ ಏನಂತ ಬರೀತೀರಾ, ಹೂ ಬೌಸ್ ಟು ಹೂಮ್, ಯಾರು ಯಾರಿಗೆ ತಲೆಯನ್ನು ಬಾಗಿಸಬೇಕು. ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ ಮಕ್ಕಳೇ, ಹೂ ಬೌಸ್ ಟು ಹೂಮ್ ಅಂತ. ಕ್ಲಿಯರ್? ಒಂದಾಯಿತು. ಸೆಕೆಂಡ್ ಪಾಯಿಂಟು, ಹೌ ಡೀಪ್ಲಿ ಅಂತ. ಥರ್ಡ್ ಪಾಯಿಂಟು, ಫಾರ್ ಹೌ ಲಾಂಗ್ ಅಂತ. ನೋಡಿ, ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೀವು ಮೊದಲು ಬರಿಬೇಕಾಗಿರುವಂಥದ್ದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಹಾಕಿ 1 ಅಂತ ಹಾಕಿಬಿಟ್ಟು, ಹೂ ಬೌಸ್ ಟು ಹೂಮ್, ಹೌ ಡೀಪ್ಲಿ, ಫಾರ್ ಹೌ ಲಾಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇನ್ ಜಪಾನ್ ಅಂತ ಬರೀಬೇಕು. ಅದು ಬರೀಲಿಲ್ಲ ಅಂದರೂ ನಡೆಯುತ್ತೆ. ಈ 3 ಪಾಯಿಂಟ್ ಇದ್ದರೂ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಬನ್ನಿ ಈಗ ಕ್ವಶನ್ ನಂಬರು ಈಗ 5 ನೋಡೋಣ. ಇದು ಹಾರ್ಟ್ ಕ್ವಶನಲ್ಲಿ ಬರುವಂತಹ ಪ್ರಶ್ನೆ. ಸ್ಟೇಟ್ ದಿ ಅರ್ಲಿ ಟ್ರಾಫಿಕ್ ರೂಲ್ ಲಾ ಇನ್ ಅಮೇರಿಕಾ ಮೆನ್ಷನ್ ಬೈ ಜಾರ್ಜ್ ಮೈಕ್ಸ್ ಅಂತ ಇದೆ, ಆಯಿತಾ? ಜಾರ್ಜ್ ಮೈಕ್ಸ್ ರವರ ಪ್ರಕಾರ ಅಮೇರಿಕಾದಲ್ಲಿ ಇದ್ದಂಥ ಒಂದು ಟ್ರಾಫಿಕ್ ಲಾವನ್ನು ಬರೆಯಿರಿ ಅಂತ. ಅವರು ಹೇಳುವ ಪ್ರಕಾರ, ಇಫ್ 2 cars met at an intersection, neither has to move before the other had gone. ಇದು ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಗಟ್ಟು ಹೊಡಿಬೇಕು. ಇದು ಹಾರ್ಟ್ ಕ್ವಶನಲ್ಲಿ 2 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟು,
ಇದಿದೆ ಅಲ್ವಾ, ಇದು 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಕೂಡ ಇದೆ. 6ನೆಯ ಪ್ರಶ್ನೆ, ಮೆನ್ಷನ್ ಎನಿ 2 ಬೋವಿಂಗ್ ರೂಲ್ಸ್ ಇನ್ಸೈಡ್ ದಿ ಜಪಾನೀಸ್ ಫ್ಯಾಮಿಲಿ. ಇಲ್ಲಿ ಎನಿ 2 ಅಂತ ಕೊಟ್ಟಿದ್ದಾರೆ, ಆದರೆ 3 ಮಾರ್ಕ್ಸಿಗೆ ಬಂದರೆ ಮೆನ್ಷನ್ ದ ರೂಲ್ಸ್ ಇನ್ಸೈಡ್ ದಿ ಜಪಾನೀಸ್ ಫ್ಯಾಮಿಲಿ ಅಂತ ಡೈರೆಕ್ಟಾಗಿ ಪ್ರಶ್ನೆ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ದ ರೂಲ್ಸ್ ಇನ್ ಜಪಾನೀಸ್ ಫ್ಯಾಮಿಲಿ ಆರ್ ARE ಅಂತ ಹಾಕಿ, ಫಸ್ಟ್ ಒನ್ ಏನು, ಚೈಲ್ಡ್ ಬೋತ್ಸ್ ಟು ಹಿಸ್ ಫಾದರ್, ಮಗು ತಂದೆಗೆ ನಮಸ್ಕರಿಸುವುದು, ತಲೆಯನ್ನು ಬಾಗಿಸುವುದು ಅಂತ. ಸೆಕೆಂಡು, ದ ವೈಫ್ ಬೋಸ್ ಟು ಹರ್ ಹಸ್ಬೆಂಡ್, ಹೆಂಡತಿಯಾದವಳು ಗಂಡನಿಗೆ ತಲೆಯನ್ನು ಬಾಗಿಸುವುದು. 2 ಪಾಯಿಂಟ್ ಆಯಿತಾ. 3ನೇ ಪಾಯಿಂಟು, ಯಂಗರ್ ಬ್ರದರ್ ಟು ಎಲ್ಡರ್ ಬ್ರದರ್ಸ್ ಆಯಿತಾ. ಇಲ್ಲಿ 1, 2, 3 ಪಾಯಿಂಟ್ಗಳನ್ನು ನಿಮ್ಗೆ ಕೊಟ್ಟಿದ್ದೇನೆ, ಒಂದು ಬರೆಯೋದು ಮರ್ತುಬಿಟ್ಟಿದ್ದೀನಿ, ಕ್ಷಮಿಸಬೇಕು. ಅದನ್ನು ಹೀಗೆ ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳಿ. ಇನ್ನೊಂದು ಯಾವುದು ಅಂದರೆ ಸಿಸ್ಟರ್ಸ್ ಆಫ್ ವಾಟ್ ಎವರ್ ಏಜ್ ಬೋಸ್ ಟು ದೇರ್ ಬ್ರದರ್ಸ್, ಅಕ್ಕಂದಿರು ಅಥವಾ ತಂಗಿಯರ ಆದಂಥವರು ಆಯಿತಾ, ಮನೆಯಲ್ಲಿದ್ದಂಥ ಎಲ್ಲ ಗಂಡು ಮಕ್ಕಳಿಗೆ ನಮಸ್ಕಾರವನ್ನು ಅಂದರೆ ತಲೆಯನ್ನು ಬಾಗಿಸುವುದು ಅಂತ. ಈ 4 ಪಾಯಿಂಟ್ಸ್ಗಳನ್ನು ಆಯಿತಾ ತಾವುಗಳು ನೆನಪಿಟ್ಕೊಂಡು ನಿಮ್ಮ ಎಕ್ಸಾಮಲ್ಲಿ ಇಲ್ಲಿ ಎನಿ 2 ಅಂತ ಕೇಳಿದಾಗ 2 ಮಾರ್ಕ್ಸಿಗೆ ಬರುತ್ತೆ, ಏನು ಕೇಳಿಲ್ಲ ಅಂದಾಗ 3 ಮಾರ್ಕ್ಸಿಗೆ 100% ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ, ನೆನಪಿಟ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟು ಇದು ಕೂಡ ಅಷ್ಟೇ ನಿಮಗೆ MCQಸಲ್ಲಿ ಬರುವಂಥದ್ದು. ವಾಟ್ ಡು ದಿ ಜಪಾನೀಸ್ ಸ್ಟೋರ್ಸ್ ಎಂಪ್ಲಾಯ್ ಅಂತ ಇದೆ. ಯಾರನ್ನು ಅವರು ಅಪಾಯಿಂಟನ್ನು ಮಾಡ್ಕೊಳ್ತಾರೆ ತಮ್ಮ ಇದರಲ್ಲಿ ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು ಅಥವಾ ಶಾಪಿಂಗ್ ಮಾಲ್ಸ್ಗಳಲ್ಲಾಗಿರ್ಬೋದು, ಯಾರಿಗೆ ಅಂತ ಕೇಳಿದರೆ ಬೋವಿಂಗ್ ಗರ್ಲ್ಸ್ ಅಂತ ಬರೀಬೇಕು. ಝೂಮ್ ಮಾಡಿ ತೋರಿಸ್ತೇನೆ ನೋಡಿ, ಬೋವಿಂಗ್ ಗರ್ಲ್ಸ್ ಅಂತ. ಹಾಗಿದ್ರೆ ಈ ಬೋವಿಂಗ್ ಗರ್ಲ್ಸ್ರವರ ಡ್ಯೂಟಿ ಏನಾಗಿರುತ್ತೆ ಅಂದರೆ ಬಂದವರಿಗೆಲ್ಲ ತಲೆಯನ್ನು ಬಾಗಿಸುವುದು, ಅಂದರೆ ವೆಲ್ಕಮ್ ಮಾಡುವಂಥದ್ದಾಗಿರುತ್ತೆ ಅಷ್ಟೇ. ನೋಡಿ, ದೇರ್ ಡ್ಯೂಟಿ ಇಸ್ ಟು ಬೌ ಡೀಪ್ಲಿ ಟು ಕಸ್ಟಮರ್ಸ್, ಬಂದಂಥ ಕಸ್ಟಮರ್ಗಳಿಗೆ ದೇರ್ ಡ್ಯೂಟಿ ಇಸ್ ಟು ಬೌ ಡೀಪ್ಲಿ ಟು ಕಸ್ಟಮರ್ಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಹೇಳಿದ್ದೀನಲ್ವಾ ನಿಮಗೆ MCQಸಲ್ಲಿ ಬರುವಂಥದ್ದು ಈ 7th ಒನ್ ಆಯಿತಾ. ಇದು ಕೂಡ ಅಷ್ಟೇ 2 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇದೆ, ಆದರೆ ಬರಲ್ಲ ಅಂದ್ಕೊಂಡಿದ್ದೀನಿ. ವೆನ್ ಡು ಜಪಾನೀಸ್ ಹೋಸ್ಟ್ ಕನ್ಸಿಡರ್ಡ್ ದೇರ್ ಗೆಸ್ಟ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್ ಅಂತ ಇದೆ. ಇಲ್ಲಿ ಮ್ಯಾನರ್ಡ್ ಲೂಟ್ ಅಥವಾ ಇಲ್ ನೇಚರ್ಡ್ ಮ್ಯಾನ್ ಎಲ್ಲದು ಕೂಡ ಒಂದೇ ಪ್ರಶ್ನೆ. ಯಾವಾಗ ಅವರು ಸಂಪ್ರದಾಯ ಇಲ್ಲದಂಥ ವ್ಯಕ್ತಿ ಅಂತ ಬೈತಾರೆ, ಯಾರಿಗೆ? ಫಾರಿನರಿಗೆ. ಫಾರಿನರ್ ಅಂತ ಹೇಳಿದರೆ ಭಾರತೀಯ ಆಗಿರ್ಬೋದು, ಫಾರಿನರ್ ಅಂದರೆ ಹೊರ ದೇಶದಿಂದ ಬಂದಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವರಿಗೆ ಫಾರಿನರ್, ಹೌದಲ್ವಾ? ಬನ್ನಿ, ಇದು 2 ಮಾರ್ಕ್ಸಿಗೆ ಫಿಕ್ಸು ಅಂತ ಅಂದ್ಕೊಂಡೆ ಸ್ವಲ್ಪ ಓದ್ಕೊಳ್ಳಿ, ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ವೈಲ್ ಈಟಿಂಗ್ ಸೂಪ್ ಇಫ್ ದೇ ಡು ನಾಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್ ಮೀನ್ಸ್ ಡಿಸ್ಕಸಿಂಗ್ ನಾಯ್ಸ್. ನೋಡಿ, ಈಟಿಂಗ್ ಸೂಪ್ ಅಂತ ಹೇಳಿದರೆ ಸೂಪ್ ಕೊಟ್ಟಾಗ ಅವರು ಕುಡಿಯುವ ಸಮಯದಲ್ಲಿ ಅದನ್ನು ಕುಡಿಯುವುದನ್ನು ಡ್ರಿಂಕಿಂಗ್ ಸೂಪನ್ನೆಲ್ಲ ಅವರು ಈಟಿಂಗ್ ಸೂಪ್ ಅಂತ ಕರೀತವ್ರೆ ಆಯಿತಾ. ಆ ಕುಡಿಯುವ ಸಮಯದಲ್ಲಿ ಅದನ್ನು ನಾವು ಕರ್ಕಶವಾದ ಧ್ವನಿಯನ್ನು ಮಾಡಬೇಕು, ಅಂದರೆ ಕೆಟ್ಟದಾಗಿ ಸೊರ್ರ್. ಈಗ ನಾನು ನೀರು ಕುಡಿತಾ ಇರ್ತೀನಿ, ಈ ರೀತಿಯಾಗಿ ಸೌಂಡ್ ಮಾಡುವಂಥದ್ದು ಅಂತ ಕುಡಿಯುವಂಥದ್ದು, ಈ ರೀತಿಯಾಗಿ ಅಲ್ಲಿ ಆ ಒಂದು ಮನೆಯಲ್ಲಿ ತಾವುಗಳು ಸೂಪನ್ನು ಕುಡಿದ್ರೆ ಅವರು ನಿಮಗೆ ಖುಷಿ ಆಗ್ತಾರೆ. ಕುಡಿಲಿಲ್ಲ ಅಂದರೆ ಅಲ್ಲಿದೆ ನೋಡಿ, ವೈಲ್ ಈಟಿಂಗ್ ಸೂಪ್ ಇಫ್ ದೇ ಡಿಡ್ ನಾಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್, ಡಿಡ್ ನಾಟ್ ಮಾಡಲಿಲ್ಲ ಅಂದರೆ ಆವಾಗ ಅವರು ನಿಮ್ಮನ್ನು ಆಯಿತಾ ಏನಂತ ತಿಳ್ಕೊತಾರೆ, ಸಂಪ್ರದಾಯನೇ ಇಲ್ಲಲ್ಲೋ, ಬೆಕ್ಕು ಕುಡ್ದಂಗೆ ಬಂದು ಮನೆಯಲ್ಲಿ ಉಂಡು ಹೋಗ್ತಾ ಇದ್ದಾನೆ ಅಂತ ಆಯಿತಾ ಮಕ್ಕಳೇ. ಬನ್ನಿ ಈಗ ಕ್ವಶನ್ ನಂಬರ್ 10 ನೋಡೋಣ. ಇದು ಬ್ರೆಜಿಲ್ ಬಗ್ಗೆ ಆಗಿರುತ್ತೆ, ಜಪಾನಿನ ಬಗ್ಗೆ ಈಗ ನೋಡಿದ್ವಿ, ಬ್ರೆಜಿಲ್ ಬಗ್ಗೆ ನೋಡೋಣ. ಇದು ನಿಮಗೆ 99% ಚಾನ್ಸ್ ಇದೆ ಈ ಒಂದು ಪ್ರಶ್ನೆ ಬರುವಂಥದ್ದು. ಇನ್ ವಿಚ್ ಪ್ಲೇಸ್ ದಿ ಪೇಮೆಂಟ್ ಆರ್ ಡೆಕೋರೇಟೆಡ್ ಅಂತ ಇದೆ. ಕೋಪಕಬನ ಅಂತ ನೆನ್ಪಿಟ್ಕೊಳ್ಳಿ. ಇದು ಇಷ್ಟೇ ಆನ್ಸರ್, ಇದು ಅದೆಲ್ಲ ಕ್ವಶನೇ ಇರೋದು ಉದ್ದ, ಮತ್ತೇನು ತಲೆ ಕೆಡಿಸ್ಕೊಬಿಡಿ. ಕೋಪಕಬನ ಅಂತ ಆಯಿತಾ, ಕೋಪಕಬನ ಅಂತ ಅಷ್ಟೇ ಆನ್ಸರ್, ಮತ್ತೇನೂ ಇಲ್ಲ. ಕೋಪಕಬನ ಅನ್ನುವಂಥದ್ದು ಆನ್ಸರು. ನೆಕ್ಸ್ಟು ನೋಡಿ, ಡೆಕೋರೇಟೆಡ್ ಹೌ ವಿತ್ ವಾಟ್ ಅಂತ ಕೇಳಿದ್ದಾರೆ. ಆ ಕೋಪಕಬನ ಪ್ಲೇಸಸ್ಗಳಲ್ಲಿ ಪೇವ್ಮೆಂಟ್ಸ್ ಅಂತ ಹೇಳಿದರೆ ತಮ್ಮ ಮನೆಯ ಅಂಗಡ ಅಂತ ಮುಂದಿನ ಭಾಗದಲ್ಲಿ ಅಂತ ಆಯಿತಾ. ಹಾಗಿದ್ರೆ ಏನನ್ನು ಅವರು ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ ಅಂತ, ಬ್ಲ್ಯಾಕ್ ಅಂತ ಆಗ್ಬಿಟ್ಟಿದೆ ಇಲ್ಲಿ, ಕ್ಷಮಿಸಬೇಕು. ಅದು ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ ಅಂತ. 100% ಈ ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮು, ಪ್ರಿಪೇಟ್ರಿ ಹಾಗೂ ಯೂನಿಟ್ ಟೆಸ್ಟ್ 2ಗೆ ಬರುವ ಸಾಧ್ಯತೆ ಇದೆ. ನೆಕ್ಸ್ಟು, ಇನ್ ಈಚ್ ಕಂಟ್ರಿ ದ ಮೋಟರ್ ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್, ಇದು MCQಸಲ್ಲಿ ಬರುವ ಸಾಧ್ಯತೆ ಇದೆ. ಇನ್ ವಿಚ್ ಕಂಟ್ರಿ ಮೋಟರ್ ಕಾರ್ಸ್ ಆರ್ ಎಕ್ಸ್ಪೆನ್ಸಿವ್ ಅಂತ ಹೇಳಿದರೆ ಅದು ಬ್ರೆಜಿಲ್ ಆಗಿರುತ್ತದೆ. ನೆಕ್ಸ್ಟು,
ಯಾಕೆ ಅಂತ ಕೇಳಿದ್ದಾರೆ. ಇಲ್ಲಿ ವೈ ಅಂತ ಇದೆ. ವೈ ಅಂತ ಹೇಳಿದರೆ ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್ ಅಂತ ಇದೆ. ಅಲ್ಲಿನ ಒಂದು ಟ್ಯಾಕ್ಸ್ ಏನು ಹಾಕ್ತಾರಲ್ವ ಅದು ಬಹಳ ಪ್ರಮಾಣದ್ದಾಗಿರುತ್ತೆ. ಹಾಗಾಗಿ ಆ ಒಂದು ದೇಶದಲ್ಲಿ ಮೋಟಾರ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 12 ನೋಡೋಣ. ಇದು 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆವಾಗ ಸ್ವಲ್ಪ ಜಾಸ್ತಿ ತಾವುಗಳು ಬರಿಬೇಕಾಗಿರುತ್ತೆ. ಏನು ಇದೆ 3 ಮಾರ್ಕ್ಸಿಗೆ ಅಂತ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ವಾಟ್ ಡಸ್ ಎ ಬ್ರೆಜಿಲಿಯನ್ ಡ್ರೈವರ್ ಡೂ ವೆನ್ ಹಿ ನೋಟಿಸ್ಡ್ ಎ ಪೆಡಿಸ್ಟೇರಿಯನ್ ಸ್ಟೆಪ್ ಆಫ್ ದಿ ಪೇಮೆಂಟ್ ಅಂತ ಇದೆ. ಇದು ಹಾಗೂ ಕ್ವಶನ್ ನಂಬರ್ 13 ಎರಡೂ ಕೂಡ ಸೇರಿ ಕೊಟ್ಟರೆ 3 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಕೂಡ ಇದೆ. ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿ ಕೊಡ್ತೇನೆ ಆಯಿತಾ, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ. ಈಗ 2 ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಟ್ ಡಸ್ ಎ ಬ್ರೆಜಿಲಿಯನ್ ಡ್ರೈವರ್ ಡೂ ವೆನ್ ಈ ನೋಟಿಸ್ ಎ ಪೆಡಿಸ್ಟೇರಿಯನ್ ಸ್ಟೆಪ್ ಆಫ್ ದಿ ಪೇಮೆಂಟ್ ಹಾಗಿದ್ರೆ ಬ್ರೆಜಿಲಿಗೆ ಹೋದಾಗ ನೀವು ವಾಟ್ ಡಸ್ ಎ ಬ್ರೆಜಿಲಿಯನ್ ಡ್ರೈವರ್ ಡೂ, ಬ್ರೆಜಿಲ್ ಕಾರಲ್ಲಿ ಕೂತ್ಕೊಂಡಂಥ ಡ್ರೈವರು ನಿಮ್ಮ ಜೊತೆ ಏನೆಲ್ಲ ಮಾಡ್ಬೋದು, ಪೆಡಿಸ್ಟೇರಿಯನ್ ಅಂದರೆ ಪಾದಚಾರಿಗಳು, ನಿಮ್ಮ ಜೊತೆ ಏನೆಲ್ಲ ಅವನು ಮಾಡ್ಬೋದು ಅಂತ ಹೇಳಿದರೆ ಹೀ ರಿಗಾರ್ಡ್ಸ್ ಹಿಮ್ ಎ ಫೇರ್ ಗೇಮ್, ಮೊದಲು ವೆಲ್ಕಮ್ ಮಾಡ್ತಾನೆ, ಬಾರ್ಲ ಮಗನ ಬಾ 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 ಆಟಾಡಿಸ್ತೀನಿ ನಿನಗೆ ಎಂದು. ಹೀ ಆ್ಯಕ್ಸಿಲರೇಟ್ಸ್, ನೋಡಿ ಅವ್ನು ಜೋರಾಗಿ ಆ್ಯಕ್ಸಿಲೇಟರನ್ನು ಪ್ರೆಸ್ ಮಾಡ್ತಾನೆ ಇನ್ಸ್ಟೆಡ್ ಆಫ್ ಸ್ಲೋಯಿಂಗ್ ಡೌನ್. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಏನು ಮಾಡ್ತೀವಿ, ಯಾರಾದರೂ ಮುಂದೆ ಬಂದರೆ ಆ್ಯಕ್ಸಿಲೇಟರನ್ನು ಕಡಿಮೆ ಮಾಡ್ತೀವಿ, ಆದರೆ ಆ ದೇಶದಲ್ಲಿ ಹೀ ಆ್ಯಕ್ಸಿಲರೇಟ್ಸ್ ಅಂದರೆ ಬಹಳ ಆಕ್ಸಿಲೇಟರನ್ನು ಕೊಟ್ಟು ಇನ್ಸ್ಟೆಡ್ ಆಫ್ ಸ್ಲೋಯಿಂಗ್ ಡೌನ್ ವೆನ್ ಹಿ ಸೀಸ್ ಎ ಪೆಡಿಸ್ಟೇರಿಯನ್ ಸ್ಟೆಪ್ ಆಫ್ ದಿ ಪೇಮೆಂಟ್ ಆಯಿತಾ. ಅವನನ್ನು ಚೇಸ್ ಮಾಡ್ಕೊಂಡು ಅಟ್ಟಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ 13ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಹೂ ಆರ್ ದಿ ಹಂಟರ್ಸ್, ಅಟ್ಟಿಸಿಕೊಂಡು ಹೋಗುವವನು ಯಾರು ಅಂದರೆ ಅದು ಡ್ರೈವರ್ಸ್ ಆಗಿರ್ತಾರೆ. ಹಾಗಿದ್ರೆ ಓಡುವವನು ಪ್ರೇ ಆಯಿತಾ. ಪ್ರೇ ಅಂದರೆ ಅದರ ಊಟ ಅಂತ, ಆಹಾರ. ಯಾರು ಡ್ರೈವರಿನ ಆಹಾರ ಇಲ್ಲಿ ಅಂದರೆ ಪೆಡಿಸ್ಟೇರಿಯನು ಆಗಿರ್ತಾನೆ. ಪೆಡಿಸ್ಟೇರಿಯನ್ ಅಂದರೆ ಪಾದಚಾರಿಗಳು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ನೆಕ್ಸ್ಟ್, ಮೆನ್ಷನ್ ಎನಿ 2 ways in which the drivers in the Brazil break traffic rules ಅಂತ ಇದೆ. ಅಕಾರ್ಡಿಂಗ್ ಟು ಜಾರ್ಜ್ ಮೆಕ್ಸ್. ಇದು ಕೇಳೋದೇ ಇಲ್ಲ ಅಂದ್ಕೊಂಡಿದ್ದೀನಿ, ಆದರೂ ಕೂಡ ಆನ್ಸರ್ ರೆಡಿ ಮಾಡಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 14 ಆಯಿತಾ ಮಕ್ಕಳೇ. ಬನ್ನಿ ಈಗ ಇದು ಕ್ವಶನ್ ನಂಬರ್ 15 ಇದೆ ಅಲ್ವಾ, 100% ಬರುವ ಸಾಧ್ಯತೆ ಇದೆ. ಭಾಳ ಸಲ ಆನ್ಯುವಲ್ ಎಕ್ಸಾಮಲ್ಲೆಲ್ಲ ಕೇಳಿದ್ದಾನೆ. ವಿಚ್ ನಿಮ್ಮ ಯೂನಿಟ್ ಟೆಸ್ಟಿಗೂ ಬರುತ್ತೆ. ವಿಚ್ ಪ್ಲೇಸ್ ಇನ್ ಬ್ರೆಜಿಲ್ ಈಸ್ ದ ವರ್ಸ್ಟ್ ಒನ್ ಅಂತ ಇದೆ. ಯಾವುದು ಅಂದರೆ ಅವಾನಿಡಾ ಪ್ರೆಸಿಡೆಂಟಾ ವರ್ಗಸ್. ನೆನ್ಪಿಟ್ಕೊಳ್ಳಿ, ಇದೇನೋ MCQs ಕೇಳಿದರೆ ಬರೆದು ಬಿಡ್ತೀರ, ಆದರೆ 2 ಮಾರ್ಕ್ಸಲ್ಲಿ ಕೇಳಿದರೆ ಸ್ಪೆಲ್ಲಿಂಗ್ ಬೇಕಲ್ವ. ಹಾಗಾಗಿ ಅವಾನಿಡಾ ಪ್ರೆಸಿಡೆಂಟಾ ವರ್ಗಸ್ ಇಸ್ ದ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್ ಆಯಿತಾ. ವರ್ಸ್ಟ್ ಪ್ಲೇಸ್ ಅಂದ ತಕ್ಷಣ ಅಲ್ಲೇನು ಕೆಟ್ಟ ಕೆಲಸ ಆಗ್ತವೆ ಅಂತ ಅಲ್ಲ, ಅಲ್ಲಿ ತಾವುಗಳು ರೋಡೇ ಕ್ರಾಸ್ ಮಾಡಲಿಕ್ಕಾಗಲ್ಲ, ಅದು ಜೀವನೇ ಇಟ್ಟು ಹೋದ ಹಾಗೆ ಅಲ್ಲಿ ಅಂತ. ನೆಕ್ಸ್ಟ್, ವಾಟ್ ಫ್ಯಾಸಿನೇಟ್ಸ್ ಜಾರ್ಜ್ ಮೈಕ್ಸ್ ದೇರ್ ಅಂತ ಇದೆ. ಹೌ ಕ್ಯಾನ್ ದೆ ಕ್ರಾಲಿಂಗ್ ಟ್ರಾಫಿಕ್ ಪ್ರೊಸೀಡ್ ಟು ಸಚ್ ಟೆರಿಫಿಕ್ ಸ್ಪೀಡ್ ಅಂತ. ಇಲ್ಲಿಗೆ 15 ನಿಮ್ಮ 2 ಅಂಕದ ಪ್ರಶ್ನೆಗಳು ಏನು ಕ್ವಶನ್ ಬ್ಯಾಂಕಲ್ಲಿ ಇದ್ದೀವಲ್ವ ಎಲ್ಲ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.